ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನಾಗರಬಾವಿ 128ನೇ ವಾರ್ಡಿನ ನೂತನ ಶಾಲಾ ಕಟ್ಟಡ ಕಾಮಗಾರಿ ಗುದ್ದಲಿ ಪೂಜೆಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ರವರು ಬಂದು ಪೂಜೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು.
ಪ್ರೌಢಶಾಲೆ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಶ್ರೀಯುತ ಪ್ರಿಯಕೃಷ್ಣ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೋವಿಂದರಾಜನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಗೋವಿಂದರಾಜನಗರ ವ್ಯಾಪ್ತಿಯ ಎಲ್ಲ ಶಾಲೆಗಳು ಕೂಡ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಉನ್ನತೀಕರಣಗೊಂಡಿದೆ ಹಾಗೂ ನವೀಕರಣಗೊಂಡಿದೆ. ಅದಕ್ಕೆ ಕಾರಣಕರ್ತರು ನಮ್ಮ ಶಾಸಕರು. ನಮ್ಮ ಎಲ್ಲ ಆಹ್ವಾನವನ್ನು ಮನ್ನಿಸಿ ನಮಗೆ ಏನೇನು ಅಗತ್ಯತೆ ಇದೆ ಅದನ್ನೆಲ್ಲವನ್ನು ಕೂಡ ಶಾಲೆಗೆ ಒದಗಿಸ್ತಾ ಇದ್ದಾರೆ. ಹಾಗೆಯೇ ಈ ಶಾಲೆಗೆ ಕಳೆದ ಸಾಲಿನಲ್ಲಿ ಅಂದರೆ 25-26ನೇ ಸಾಲಿನಲ್ಲಿ ಪ್ರೌಢಶಾಲೆಗೆ ಅನುಮತಿ ದೊರಕಿದೆ. ಈ ಸಾಲಿನಿಂದ ನಾವು ಪ್ರೌಢಶಾಲೆಯನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ. ಇಲ್ಲಿ 9 ಮತ್ತು 10ನೇ ತರಗತಿ ಈ ಶಾಲೆ ಪ್ರಾರಂಭ ಆಗಲಿಕ್ಕೆ ಕಾರಣ ಕೂಡ ನಮ್ಮ ಮಾನ್ಯ ಶಾಸಕರು. ಅವರ ಮೂಲಕ ನಾವು ಈ ಶಾಲೆಗೆ ಪ್ರೌಢಶಾಲೆಯನ್ನು ತಂದು ಈಗ ಈ ಶಾಲೆಯಲ್ಲಿ LKGಗೆ ದಾಖಲಾದಂತಹ ಮಗು 10ನೇ ತರಗತಿಯವರೆಗೂ ಶಿಕ್ಷಣವನ್ನು ಪೂರ್ಣಗೊಳಿಸಿ ಕಾಲೇಜು ಹಂತದ ಶಿಕ್ಷಣಕ್ಕೆ ಬೇರೆ ಕಾಲೇಜಿಗೆ ಹೋಗ್ತಕ್ಕಂತಹ ಕೆಲಸ ಆಗ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಾನ್ಯ ಶಾಸಕರು ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಅದರಲ್ಲೂ ಶಾಲಾ ಕಾರ್ಯಕ್ರಮಗಳು, ಶಾಲಾ ಕಟ್ಟಡಗಳು ಅಂದರೆ ಭೈರಪ್ಪನವರೇ, ನಾಗರಾಜ್ ಅವರೇ, ನಯಾಜ್ ಪಾಷಾ ಅವರೇ, ನಮ್ಮ BO ಮೇಡಮ್ ಆದಂಥ ಗಿರಿಜಮ್ಮನವರೇ, BRC ಮೇಡಮ್ ಅವರೇ, ಹಾಗೆ ನಮ್ಮ ಚರಣ್ ಮತ್ತು ಅನುಷಾ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾನಸ ನಗರ ನಿವಾಸಿಗಳೇ, ನಾಗರಬಾವಿ ನಿವಾಸಿಗಳೇ, ಗ್ರಾಮಸ್ಥರೇ, ಬಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ, ಏನಿವತ್ತಿನ ದಿವಸ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಬಂದಿದ್ದೀವಿ. ಪ್ರೌಢಶಾಲೆ ಕಾರ್ಯಕ್ರಮ ಹೆಚ್ಚಿಗೆ ಮಾತಾಡುವಂಥ ಸಂದರ್ಭ ಅಲ್ಲ, ಆದರೂ ಕೂಡ ಒಂದೆರಡು ಮಾತು ಮಾಡಬೇಕು ಅಂತ ಹೇಳಿ ಇವತ್ತು ವೇದಿಕೆನಲ್ಲಿ ಹಾಕಿದ್ದಾರೆ. ಏನು ಇವತ್ತಿನ ವಿಶೇಷತೆ ಅಂತಂದ್ರೆ ಈ ಒಂದು ಜಾಗ ನಾವೇನು ಈ ಒಂದು ಶಾಲೆ ಇರ್ತಕ್ಕಂಥ ಜಾಗ ಇದೆ, ಇದು ವಿಶೇಷವಾಗಿ ನಾವು ನೆನೆಸ್ಕೊಳ್ಬೇಕಾಗಿರುವಂಥದ್ದು ಚಿಕ್ಕಣ್ಣವ್ರನ್ನ, ನಾಗರಬಾವಿ ಗ್ರಾಮದ ಚಿಕ್ಕಣ್ಣವರು ಯಾರು ಈ ಒಂದು ಸ್ಥಳವನ್ನ ಕಾಯ್ದಿರಿಸಿ ಇಲ್ಲೊಂದು ಶಾಲೆ ಆಗಬೇಕು, ನಾಗರಬಾವಿಯ ಸುತ್ತಮುತ್ತಲ ಮಕ್ಕಳಿಗೆ ಎಲ್ಲ ಓದುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಇವತ್ತು ಶಾಲೆ ಆಗ್ಬೇಕು ಅಂತ ಹೇಳಿ ಅವರು ಕನಸನ್ನು ಕಂಡಿದ್ರು. ಅದೇ ಮುಂದುವರೆದ ಭಾಗ ಇವತ್ತು ನಾವು ಒಂದು 14 ಕೊಠಡಿಗಳು ಇರ್ತಕ್ಕಂಥ ಒಂದು ಆಡಿಟೋರಿಯಂ ಇರ್ತಕ್ಕಂಥ ಎಲ್ಲ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ಗಳಾಗಿ ಇರ್ತಕ್ಕಂಥ ಒಂದು ಕಟ್ಟಡವನ್ನ, ಶಾಲಾ ಕಟ್ಟಡವನ್ನ ಕಟ್ಟಬೇಕು ಅಂತ ಯೋಜನೆ ಹಾಕೊಂಡು ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ. ತಮ್ಮೆಲ್ಲರಿಗೂ ಸಹಕಾರದ, ತಮ್ಮೆಲ್ಲರೂ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಇವತ್ತು ಪೂಜೆ ನಡೆದಿದೆ. ನಮ್ಮ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಭಾಗದಲ್ಲಿ ಸೂರ್ಯ ಮುಕುಂದರಾಜ್ ಅಂತ ಇದ್ದಾರೆ ನಮ್ಮ ಸ್ನೇಹಿತರು. ಅವರ ಮಗನ್ನ ಈ ಒಂದು ಶಾಲೆಯಲ್ಲಿ ಓದಿಸ್ತಂತ ಒಂದು ವಿಶೇಷತೆ, ಅವ್ರಿಗೆ ವಿಶೇಷವಾದಂಥ ಅಭಿನಂದನೆ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಅವರು ಈ ಶಾಲೆಯಲ್ಲಿ ಓದಿ ಅವ್ರ ಮಗನೂ ಕೂಡ ಈ ಶಾಲೆಯಲ್ಲಿ ಓದಿಸಿದ್ದಾರೆ. ಅವರಿಗೆ ಎಲ್ಲಾ ರೀತಿಯಾದ ಸೌಕರ್ಯ ಇತ್ತು, ಒಂದು ಖಾಸಗಿ ಶಾಲೆ ಓದಿಸುವಂತ ಸೌಕರ್ಯಗಳಿದ್ರು ಕೂಡ ಇವತ್ತು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿ ಏನು ಎಕ್ಸಾಂಪಲ್ ಸೆಟ್ ಮಾಡಬೇಕು ಮಾಡಿದ್ದಾರೆ. ಅವರು ಒಬ್ರು ಏನಂತಾರೆ, ಏನು ನೀವು ಹೇಳಿದ್ದು, ವಿಶ್ವಮಾನವ ತತ್ವವನ್ನ ಒಪ್ಪಿರ್ತಕ್ಕಂಥವ್ರು. ಅದೇ ರೀತಿ ಮಂತ್ರ ಮಾಂಗಲ್ಯ ಅಂತ ಹೇಳಿ ಮಂತ್ರ ಮಾಂಗಲ್ಯ ಒಂದು ರೀತಿಯಲ್ಲಿ ಮದುವೆ ಆದಂತ ಒಂದು ವಿಶೇಷವಾದಂತ ವ್ಯಕ್ತಿತ್ವ. ಅವ್ರನ್ನ ನಾವು ಯಾಕೆ ಈ ರೀತಿ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಅಂತಂದ್ರೆ, ಎಲ್ಲರೂ ಕೂಡ ಆ ರೀತಿ ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತೆ. ಏನು ನಾವು ಕುವೆಂಪು ಅವ್ರು ಕಂಡಿದ್ದಂಥ ಕನಸನ್ನ ನಾವು ನನಸು ಮಾಡೋದಕ್ಕೆ ನಿಜವಾಗ್ಲೂ ಒಳ್ಳೆ ರೀತಿಯಾದಂಥ ಒಂದು ಆದರ್ಶವನ್ನ ತೋರಿಸ್ಕೊಟ್ಟಿದ್ದಾರೆ ಸೂರ್ಯ ಅವರು. ಅವ್ರಿಗೆ ಈ ಸಂದರ್ಭದಲ್ಲಿ ವಿಶೇಷವಂತ ಅಭಿನಂದನೆ ತಿಳಿಸ್ತಾ, ಏನು ನಮ್ಮ ಮೇಡಮ್ ಅವ್ರು ಕೇಳಿದ್ರು, ಎಲ್ಲ ಮಕ್ಕಳಿಗೂ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಆಹ್ವಾನ ಕೊಡೋದಕ್ಕಿಂತ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಶಾಲಾ ಕಟ್ಟಡವನ್ನ ನಾವು ನಿರ್ಮಾಣ ಮಾಡಿ
ಖಾಸಗಿ ಶಾಲೆಗಿಂತ ಅತ್ಯುತ್ತಮವಾದಂಥ ವ್ಯವಸ್ಥೆನ ಎಲ್ಲ ಒಂದು ಸೌಲಭ್ಯಗಳನ್ನ ನಾವು ಅಲ್ಲಿ ಒದಗಿಸ್ಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಬಂದು ಅವರಾಗವರೇ ಸೇರ್ತದೆ. ನಾವೆಲ್ಲ ನೋಡಿದೀವಿ. ಈಗ ದಾಸರಳ್ಳಿ ಶಾಲೆ ನೋಡಿರ್ಬೋದು ನೀವು. ಒಂದು ಬಾರಿ ತನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ನಾನು ಮೇಡಮ್ ಅವ್ರು ಹೇಳ್ತೀನಿ, ಹಾಗೆ ಇರ್ತಕ್ಕಂಥ ಸಂಘದವ್ರು ಹೇಳ್ತೀನಿ. ದಾಸರಳ್ಳಿ ಶಾಲೆ ಇರ್ಬೋದು, ಗೋವಿಂದರಾಜನಗರ ಶಾಲೆ ಇರ್ಬೋದು, ಯಾವ ಒಂದು ಖಾಸಗಿ ಶಾಲೆಗಿಂತ ಹೆಚ್ಚಿನ ಒಂದು ಸೌಲಭ್ಯಗಳನ್ನ ನಾವು ಅಲ್ಲಿ ಮಾಡಿಕೊಟ್ಟಿದ್ದೀವಿ. ನಮ್ಮ ಕೈಲಾದಂಥ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡಿ ನಾವು ನಿರ್ಮಾಣ ಮಾಡಿಕೊಡ್ತಿದ್ದೀವಿ. ಅಲ್ಲಿ ಇವತ್ತು ಅಡ್ಮಿಷನ್ಗೆ ಡಿಮ್ಯಾಂಡ್ ಇದೆ. ಯಾವ ರೀತಿ ಖಾಸಗಿ ಸ್ಕೂಲ್ಗಳಲ್ಲಿ ನೀವು ಅಡ್ಮಿಷನ್ ಮಾಡಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು, ಯಾವ್ದಾದ್ರು ಒಂದು ರೆಕಮೆಂಡೇಶನ್ ತೊಗೊಂಡೋಗ್ಬೇಕು, ಆ ರೀತಿಯಾದಂಥ ಒಂದು ವ್ಯವಸ್ಥೆ ನಮ್ಮ ದಾಸರಳ್ಳಿ ಶಾಲೆಯಲ್ಲಿ ಮತ್ತು ಗೋವಿಂದರಾಜನಗರ ಶಾಲೆಯಲ್ಲಿ ಇದೆ. ಇದು ಕೂಡ ಅದೇ ರೀತಿಯಾಗಲಿ ಮುಂದುವರೆದ ಒಂದು ದಾಸರಳ್ಳಿ ಶಾಲೆಯ ಮುಂದುವರೆದಂಥ ಒಂದು ಭಾಗವಾಗಿ ಇಲ್ಲೂ ಕೂಡ ಅಡ್ಮಿಷನ್ಗೆ ಡಿಮ್ಯಾಂಡ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಇವತ್ತು ಸೇರಿ ವಿದ್ಯಾಭ್ಯಾಸ ಕೊಡೋದು ನಮ್ಮ ಪ್ರಮುಖವಾದಂಥ ಆದ್ಯತೆ. ಅದನ್ನು ನಾವೆಲ್ಲರೂ ಹೆಚ್ಚಿನ ಒತ್ತನ್ನು ಕೊಟ್ಟು ವಿದ್ಯಾಭ್ಯಾಸಕ್ಕೆ ನಾವು ನಮ್ಮ ಕ್ಷೇತ್ರದಲ್ಲಿರ್ಬೋದು, ವಿಜಯನಗರ ಕ್ಷೇತ್ರದಲ್ಲಿರ್ಬೋದು, ಎರಡು ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಿಂತ ಒಳ್ಳೆಯ ಒಂದು ವ್ಯವಸ್ಥೆನಲ್ಲಿ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಸಿಕ್ಕಿದೆ. ಏನು ಇವತ್ತು ಗುತ್ತಿಗೆದಾರರು 10 ತಿಂಗಳಲ್ಲಿ ನಾವು ಬಿಟ್ಕೊಡ್ತೀವಿ ಶಾಲೆನ ಅಂತ ಹೇಳಿದ್ದಾರೆ, ಕೆಲಸ ಮಾಡ್ಕೊಡ್ತೀವಿ ಅಂತ ಅವ್ರಿಗೂ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಡ್ತೀವಿ. ಬರ್ತಕ್ಕಂಥ ಒಂದು ಅಕಾಡೆಮಿಕ್ ಇಯರ್ ಒಳಗಡೆ ಈ ಒಂದು ಶಾಲೆಯನ್ನ ತಾವು ಬಿಟ್ಕೊಡಿ ಮಕ್ಕಳಿಗೆ ಅಂತ ಹೇಳಿ, ಇಲ್ಲೇನು ಪ್ರೌಢಶಾಲೆ ಪ್ರಾರಂಭ ಆಗ್ತದೆ 8, 9, 10 ಅದಕ್ಕೂ ಕೂಡ ಬಹಳ ಶ್ರಮ ಪಟ್ಟಿದೆ ನಮ್ಮ ಗಿರಿಜಾ ಮೇಡಮ್. ಅವ್ರಿಗೆ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢಶಾಲೆಗಳನ್ನ ತಂದು ನಾವು ಮುಂದಿನ ಒಂದು ವರ್ಷದಲ್ಲಿ ಕಾಲೇಜುಗಳನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಅವರು ಬಹಳ ಓಡಾಡ್ತಾ ಇದ್ದಾರೆ. ಅವರಿಗೆ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಶಕ್ತಿಯನ್ನು ತುಂಬುತ್ತಾ ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ. ಈ ರೀತಿಯಾದಂಥ ಇನ್ನೂ ಹಲವಾರು ಕೆಲಸಗಳು ಮಾಡೋದಕ್ಕೆ ನಮ್ಮ ಕ್ಷೇತ್ರದಲ್ಲಿ ತಮ್ಮ ಒಂದು ಆಶೀರ್ವಾದ ಇರಲಿ, ಸಹಕಾರ ಇರಲಿ ಅಂತ ಹೇಳ್ತಾ, ಮಾನಸ ನಗರದವರು ಇವಾಗೆಲ್ಲ ಬಂದು ಹಳೆ ನಾಗರಬಾವಿ ಇದ್ದಂಥ ಗ್ರಾಮದಲ್ಲಿ ತಾವೆಲ್ಲ ಬಂದು ಸೇರ್ಕೊಂಡಿದ್ದೀರಾ, 2-3 ಸಂಘಗಳು ಮಾಡ್ಕೊಂಡಿದ್ದೀರಾ. ತಾವೆಲ್ಲ ಒಗ್ಗಟ್ಟಿನಿಂದ ಇದ್ದು ಈ ಒಂದು ಕೆಲಸ ಕಾರ್ಯಗಳಲ್ಲಿ ತಾವು ಕೂಡ ಭಾಗವಹಿಸಿ ಸಹಕಾರ ನೀಡಿ, ಏನು ಕೆಲಸ ಆಗ್ತಾ ಇದ್ರು ಕೂಡ ಏನೋ ಕೆಲಸ ಹೆಚ್ಚು ಕಡಿಮೆ ಆದರೆ ಅಥವಾ ಗುಣಮಟ್ಟದಲ್ಲಿ ಏನಾದರೂ ಲೋಪದೋಷ ಕಂಡು ಬಂದರೆ ಖಂಡಿತವಾಗ್ಲೂ ನಮಗೆ ತಿಳಿಸಿ ಅದನ್ನು ಒಂದು ಸರಿಪಡಿಸಿ ಏನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ನಾಗರಬಾವಿಯ ಒಂದು ಏನಂತ ಗ್ರಾಮಸ್ಥರಿಗೆ, ನಾಗರಬಾವಿಯ ಮಕ್ಕಳಿಗೆ ಈ ಒಂದು ಶಾಲಾ ಕಟ್ಟಡವನ್ನು ಸಮರ್ಪಿಸೋಣ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿನಂತಿ ಏನಂತಂದ್ರೆ, ಏನು ಈ ಶಾಲಾ ಕಟ್ಟಡ ಒಂದು ನಿರ್ಮಾಣ ಆಗೋದಕ್ಕೆ ಅಥವಾ ಈ ಶಾಲಾ ಒಂದು ಇಲ್ಲಿ ಇರೋಂಥ ಒಂದು ವ್ಯವಸ್ಥೆಗೆ ನಮ್ಮ ಹಿರಿಯ ಮುಖಂಡರು, ಇಲ್ಲಿನ ಗ್ರಾಮಸ್ಥರು, ದಿವಂಗತ ಚಿಕ್ಕಣ್ಣವರ ಹೆಸರಿಡಬೇಕು ಅಂತ ಗ್ರಾಮಸ್ಥರು ಒಂದು ಮನವಿ ಇದೆ. ಅದನ್ನು ಕೂಡ ನಾನು ಬಹಳ ವರ್ಷಗಳಿಂದ ಒಂದು ಮನವಿ ಹಾಗೆ ಉಳ್ಕೊಂಡ್ಬಿಟ್ಟಿದ್ದೆ. ನಮ್ಮ ಏನು ಶಿಕ್ಷಣ ಇಲಾಖೆಗೆ ನಾನು ಖಂಡಿತವಾಗ್ಲೂ ಅದನ್ನ ಪ್ರಸ್ತಾಪ ಇಟ್ಟು ಅದನ್ನ ಅಪ್ರೂವ್ ಮಾಡಿಸಿ ಈ ಒಂದು ಶಾಲೆಗೆ ಚಿಕ್ಕಣ್ಣವರ ಹೆಸರು ಇಡುವಂತ ಕೆಲಸ ಮುಂದಿನ ದಿನಗಳು ಮಾಡ್ತೀನಿ ಸಂದರ್ಭದಲ್ಲಿ ಹೇಳಿ ಮತ್ತೆ ನಮ್ಮ ವಿನಂತಿಯನ್ನ ಸ್ವೀಕರಿಸಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀಯುತ ಶಾಸಕರಿಂದ ಶ್ರೀ ಮಾರುತೇನ್ ಅವರಿಗೆ ಮಾಲಾರ್ಪಣೆ ಹಾಗೂ ಮುಕುಂದ್ ಸೂರ್ಯ ಅವರಿಗೆ ಮಾಲಾರ್ಪಣೆ ಹಾಗೂ ನಾಗರಾಜ ಸರ್ ಅವರಿಗೆ ಮಾಲಾರ್ಪಣೆ ಹಾಗೂ ಇಲ್ಲಿ ಎಲ್ಲ ಮುಖಂಡರಿಗಳಿಗೂ ಸಹ ಮಾಲಾರ್ಪಣೆಯನ್ನ ಮಾಡಲಾಗ್ತಾ ಇದೆ. ಶ್ರೀಯುತ ವೆಂಕಟಪ್ಪನವರು, ಶ್ರೀಮತಿ ಹೇಮಲತನವರು, ಶ್ರೀಯುತ ನರಸಿಂಹಮೂರ್ತಿರವರು, ಮೇಡಮ್